Dear students, welcome back to online classes. In the previous class, we discussed fractions. In that, I think we finished exercise 2.1, 2.2, 2.3, 2.4. Okay. So, and also in the previous class, we discussed decimals. How to convert decimals into fractions and fractions into decimals. So, today let us discuss exercise 2.5. In exercise 2.5, here it is given, listen. Which is greater? First main. Here it is given two decimals. Out of these two decimals, we have to find out which is greater by converting these decimals into fractions. Okay. Listen. So first problem. 0.5 or 0.05. Which is greater? Here it is asked which is greater. Which is greater? So 0.5 means let us convert 0.5 is equal to 5 divided by 10. So this is conversion of decimals into fractions. Then 0.05. So that is 5 divided by 100. Out of these two, ನೋಡಿ 10ರಲ್ಲಿ 5 ಭಾಗ 100ರಲ್ಲಿ 5 ಭಾಗ ಯಾವುದು ದೊಡ್ಡದು? 10ರಲ್ಲಿ 5 ಭಾಗನೇ ದೊಡ್ಡದು. So therefore 0.5 is greater. 0.5 is greater. ಅರ್ಥ ಆಯ್ತಾ? Okay. Second one. 0.7 or 0.5. Listen. So 0.7 which is equal to 7 divided by 10. 0.5 is equal to 5 divided by 10. ಇವೆರಡರಲ್ಲಿ ಯಾವುದು ದೊಡ್ಡದು? 10ರಲ್ಲಿ 7 ಭಾಗ 10ರಲ್ಲಿ 5 ಭಾಗ. So which one is greater? So 10ರಲ್ಲಿ 7 ಭಾಗನೇ ದೊಡ್ಡದು. So therefore 0.7 is greater. 0.7 is greater. Understood? Next. Third one, 7 or 0.7. 7 ಮತ್ತು 0.7 ಇಲ್ಲಿ ನೋಡಿ, ಇದು ನಿಮ್ಗೆ ನೋಡಿದ ತಕ್ಷಣ ಹೇಳ್ಬೋದು. ಯಾಕೆಂದರೆ 7 ಅಂದರೆ ಹೋಲ್ ನಂಬರು, ಇದು ಫ್ರ್ಯಾಕ್ಷನ್ನು. ಸೊ 0.7 ಅಂದರೆ 10ರಲ್ಲಿ 7 ಭಾಗ ಅಂತ. ಸೊ 0.7 is equal to 7 by 10. ಸೊ ಇದು 7 ಹೋಲ್ ನಂಬರ್. ಸೊ ದೇರ್ಫೋರ್ 7 is greater. ನೋಡಿ, ಒಂದು ಹೋಲ್ ನಂಬರ್ ಜೊತೆಗೆ ಒಂದು ಡೆಸಿಮಲ್ಸ್ ಕೊಟ್ಟಿದ್ದಾರೆ ಕನ್ಫ್ಯೂಸ್ ಮಾಡೋದಕ್ಕೆ. ನೋಡಿ, ಎಲ್ಲ 7, ಇದು 7 ಅನ್ನಿಸ್ತದೆ, ಇದು 7 ಅನ್ನಿಸ್ತದೆ, ಆದರೆ ಇದು 0.7. ಸೊ ದಿಸ್ ಇಸ್ ಹೋಲ್ ನಂಬರ್ 7. ನೆಕ್ಸ್ಟ್, fourth question. 1.37 or 1.49. ನೋಡಿ, 1.37. ಸೊ ಇಲ್ಲಿ ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗ್ತದೆ. 1.3 ಮತ್ತು 1.4 ಇವೆರಡರಲ್ಲಿ ಇಲ್ಲಿ ನೋಡಿ ಪಾಯಿಂಟ್ ಆದಮೇಲೆ ಫಸ್ಟ್ ಡಿಜಿಟ್ಸ್ ನೋಡಬೇಕು. ಇದು 3 ಅದೇ, ಇದು 4 ಅದೇ. ವಿಚ್ ಇಸ್ ಗ್ರೇಟರ್? ಇದೇ ಗ್ರೇಟರು. ಸೊ ಇದನ್ನು ನಾವು ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡೋದು. ಯಾಕೆ ನಾನು ಇದನ್ನೆಲ್ಲ ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡಿಸ್ತಾ ಇದ್ದೀನಿ ಅಂದರೆ, ಒನ್ಸ್ ಅಗೇನ್ ಲೆಟ್ ಅಸ್ ಲರ್ನ್ ಹೌ ಟು ಕನ್ವರ್ಟ್ ಡೆಸಿಮಲ್ಸ್ ಇಂಟು ಫ್ರ್ಯಾಕ್ಷನ್ಸ್ ಗೊತ್ತಾಗಲಿ ಅಂತ ನಿಮಗೆ. ನಾವು ಇದನ್ನು ಕನ್ವರ್ಷನ್ ಮಾಡಬೇಕು ಅನ್ನೋದು ಏನಿಲ್ಲ, ಬಟ್ ನಿಮಗೆ ಗೊತ್ತಾಗಲಿ ಅಂತ ನಾವೇನು ಮಾಡ್ತಾಯಿದ್ವಿ. ಸೊ ಎಲ್ಲ ನಾನು ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಇದನ್ನು ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡಿದ್ರೆ 137 ಡಿವೈಡೆಡ್ ಬೈ 100. ಯಾಕೆಂದರೆ ಪಾಯಿಂಟ್ ಆದಮೇಲೆ 2 ಡಿಜಿಟ್ಸ್ ಅದೇ. ಸೇಮ್ 1.49. ಸೊ ಇದನ್ನು 149 ಡಿವೈಡೆಡ್ ಬೈ 100. ಇಲ್ಲಿ ನೋಡಿ, ಸೊ ಇವಾಗ 100ರಲ್ಲಿ 137 ಆಗಲ್ಲ, ಯಾಕೆಂದರೆ ಇದು ಇಂಪ್ರಾಪರ್ ಫ್ರ್ಯಾಕ್ಷನ್. ಸೊ ಇದನ್ನು ನಾವು ಮಿಕ್ಸ್ಡ್ ಫ್ರ್ಯಾಕ್ಷನ್ ಮಾಡಿದ್ರೆ 100 ಒನ್ಸ ಮೇಲ್ಗಡೆಯಿಂದ 37 ಉಳಿತು, ಡಿವೈಡೆಡ್ ಬೈ 100. ಸೊ ಈಸ್ ಈಕ್ವಲ್ ಟು ಇಲ್ಲೂ ಅಷ್ಟೇ 100 ಒನ್ಸ. ಸೊ 49 ಡಿವೈಡೆಡ್ ಬೈ 100. ನೋಡಿ, ಇದು ಸಿಂಪ್ಲಿಫೈ ಮಾಡಿ 100 ಒನ್ಸ 100 ಪ್ಲಸ್ 49 149 ಬಂತು. ಇಲ್ಲಿ 100ರಲ್ಲಿ 37, ಇದಂತೂ 1 ಸೇಮ್ ಅದೇ. ಇಲ್ಲಿ 100ರಲ್ಲಿ 37 ಭಾಗ 100ರಲ್ಲಿ 49 ಭಾಗ ಯಾವ್ದು ದೊಡ್ಡದು? ಸೊ ದಿಸ್ ಒನ್ ಇಸ್ ದ ಗ್ರೇಟರ್. ದೇರ್ಫೋರ್ 1.49 ಈಸ್ ಗ್ರೇಟರ್. 1.49 ಈಸ್ ಗ್ರೇಟರ್. ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್, ನೀಟಾಗಿ ನೋಡ್ಕೊಳ್ಳಿ ಒಂದು ಕಡೆಯಿಂದ. ಸೊ ವಿಡಿಯೋನ 2-3 ಟೈಮ್ಸು ನೋಡಿರಿ, ಒಂದೇ ಸಲ ಅರ್ಥ ಆಗಿಲ್ಲ. ಯಾಕೆಂದರೆ ನಾನು ಡೈರೆಕ್ಟಾಗಿ ಇವೆರಡರಲ್ಲಿ ವಿಚ್ ಒನ್ ಇಸ್ ಗ್ರೇಟರ್? ಸೊ 0.7 ಇಸ್ ಗ್ರೇಟರ್. ಸೊ ಇಯರ್ 0.5 ಇಸ್ ಗ್ರೇಟರ್ ಅಂತ ಒಂದೇ ಒಂದು ಸಿಂಗಲ್ ಸೆಂಟೆನ್ಸಲ್ಲಿ ಬರಿತಾ ಇಲ್ಲ. ಯಾಕೆ ಅಂದರೆ ನೀವು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ಇದನ್ನು ಹೇಗೆ ಕನ್ವರ್ಷನ್ ಮಾಡೋದು ಅಂದರೆ ಡೆಸಿಮಲ್ಸಿಂದ ಫ್ರ್ಯಾಕ್ಷನಿಗೆ ಹೇಗೆ ಕನ್ವರ್ಟ್ ಮಾಡೋದು ಅಂತ ಗೊತ್ತಾಗಲಿ ಅಂತ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್, listen. Next, fifth one, 2.03 or 2.30. ಇಲ್ಲಿ ನೋಡಿ, 2.03 or 2.30. ಸೊ ಔಟ್ ಆಫ್ ದೀಸ್ ಟು, ಲಿಸನ್, ನೋಡಿ 2.03. ಸೊ ಇದನ್ನು ಕನ್ವರ್ಟ್ ಮಾಡಿ 203 ಡಿವೈಡೆಡ್ ಬೈ 100. ಇಲ್ಲಿ 2.30. ಸೊ ಇದನ್ನು ಕನ್ವರ್ಟ್ ಮಾಡಿದ್ರೆ
230 ಡಿವೈಡೆಡ್ ಬೈ 100. ಯಾಕೆ 100 ಆಗ್ತಾಯಿದೆ ಅಂತ ನಿಮಗೆ ಗೊತ್ತು. ಇಲ್ಲಿ ಪಾಯಿಂಟ್ ಆದಮೇಲೆ 2 ಡಿಜಿಟ್ಸ್ ಇದ್ದರೆ 100, 1 ಡಿಜಿಟ್ ಇದ್ದರೆ 10 ಹಾಕಬೇಕು. ಸೊ ಇದನ್ನು ನಾವು ಮಿಕ್ಸ್ಡ್ ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡಿ ಇದು ಇಂಪ್ರಾಪರ್ ಫ್ರ್ಯಾಕ್ಷನು. 100 2s. ಸೊ ಇಲ್ಲಿ 0.3 ಡಿವೈಡೆಡ್ ಬೈ 100 ಅಥವಾ 3/100. ಇಲ್ಲಿ 100 2s. ಸೊ 30/100. ಇದಂತೂ ಸೇಮ್ 2 2 ಸೇಮ್ ಬಂದದೆ. ಇಲ್ಲಿ 100ರಲ್ಲಿ 3 ಭಾಗ, 100ರಲ್ಲಿ 30. ಯಾವ್ದು ದೊಡ್ಡದು? ಸೊ ದಿಸ್ ಒನ್ ಈಸ್ ಗ್ರೇಟರ್. ಸೊ ದೇರ್ ಫಾರ್ 2.30 ಈಸ್ ಗ್ರೇಟರ್. 2.30 is greater. Next, sixth one, 0.8 or 0.88. Which one is greater? ಇಲ್ಲಿ ನೋಡಿ, ಇವೆರಡರಲ್ಲಿ ಯಾವ್ದು ದೊಡ್ಡದು? ಸೊ ಇಲ್ಲೂ ಅಷ್ಟೇ 0.8ನ ಕನ್ವರ್ಟ್ ಮಾಡಿ 8/10. ಸೊ 0.88ನ ಕನ್ವರ್ಟ್ ಮಾಡಿದ್ರೆ 88 ಡಿವೈಡೆಡ್ ಬೈ 100. ಸೊ 100ರಲ್ಲಿ 88, ಇದು 10ರಲ್ಲಿ 8. ಸೊ ಯಾವ್ದು ದೊಡ್ಡದು? ಇದೇ ದೊಡ್ಡದು. ಸೊ ದೇರ್ ಫಾರ್ 0.88 ಈಸ್ ಗ್ರೇಟರ್. 0.88 ಈಸ್ ಗ್ರೇಟರ್. ಅರ್ಥ ಆಯ್ತಾ? ಓಕೆ. ಸೊ ನೀಟಾಗಿ ನೋಡ್ಕೊಳ್ಳಿ. ಒಂದ್ಸಲ ವಿಡಿಯೋನ ನೀಟಾಗಿ ಒಂದೇ ಸಲ ನೋಡೋದು ನಿಮ್ಗೆ ಅರ್ಥ ಆಗಲ್ಲ. ಏನು ಮಾಡ್ಬೇಕು, ನೀವು 2-3 ಟೈಮ್ಸ್ ವಿಡಿಯೋನ ನೋಡಿರಿ. ನೆಕ್ಸ್ಟು ನೀವು ಬುಕ್ಸ್ ತೆಗೀರಿ, ಬರ್ಕೊಳ್ಳಿ ಕ್ಲೀನಾಗಿ. ಓಕೆ. ನೆಕ್ಸ್ಟ್ ಸೆಕೆಂಡ್ ಮೈನ್. ಸೊ ಲೆಟ್ ಅಸ್ ಸ್ಟಾರ್ಟ್ ಸೆಕೆಂಡ್ ಮೈನ್. ಎಕ್ಸ್ಪ್ರೆಸ್ ಆಸ್ ರುಪೀಸ್ ಯೂಸಿಂಗ್ ಡೆಸಿಮಲ್ಸ್. ಎಕ್ಸ್ಪ್ರೆಸ್ ಆಸ್ ರುಪೀಸ್ ಯೂಸಿಂಗ್ ಡೆಸಿಮಲ್ಸ್. ಇಲ್ಲಿ ನೋಡಿ, ಇಲ್ಲಿ ನಾವು ಡೆಸಿಮಲ್ಸ್ನ ಯೂಸ್ ಮಾಡಿ ರುಪೀಸಾಗಿ ಕನ್ವರ್ಟ್ ಮಾಡಬೇಕು. ಸೊ ರುಪೀಸಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಯೂಸಿಂಗ್ ಡೆಸಿಮಲ್ಸ್. ಫಸ್ಟ್ ಒನ್ 7 ಪೈಸಾ. 7 ಪೈಸಾ. ಹೌ ಮೆನಿ ಪೈಸಾಸ್ ಆರ್ ದೇರ್ ಇನ್ ಎ ರುಪಿ? 100 ಪೈಸಾ ಅಲ್ವಾ? ಒಂದು ರುಪಿಗೆ ಎಷ್ಟು ಪೈಸೆ? 100 ಪೈಸಾ. ಈ 7 ಪೈಸಾನ ನಾವು ರುಪಿ ಕನ್ವರ್ಟ್ ಮಾಡಬೇಕು ಅಂದರೆ ಮೊದಲು ಇದನ್ನು ಇಲ್ಲಿ ನೋಡಿ 7 ಡಿವೈಡೆಡ್ ಬೈ 100. ಯಾಕೆಂದರೆ 100ರಲ್ಲಿ 7 ಪೈಸಾ ಇದು. ಒಂದು ರುಪಿಗೆ 100 ಪೈಸಾ, 100 ಪೈಸಾ. ಸೊ 100ರಲ್ಲಿ 7 ಪೈಸಾ. ಇದನ್ನ ಈಗ ನೀವು ಫ್ರ್ಯಾಕ್ಷನ್ ಏನೈತೆ ಡೆಸಿಮಲ್ಸ್ ಈಸಿಯಾಗಿ ಕನ್ವರ್ಟ್ ಮಾಡಿ. 0.07. ಸೊ 0.07 ರುಪೀಸ್. 0.07 ರುಪೀಸ್. ಅರ್ಥ ಆಯ್ತಾ? ನೆಕ್ಸ್ಟ್ ಸೆಕೆಂಡ್ ಒನ್ 7 rupees 7 ಪೈಸಾ. ಇಲ್ಲಿ ನೋಡಿ 7 rupees 7 ಪೈಸಾ. ಆಲ್ರೆಡಿ 7 rupees ಹೋಲ್ ನಂಬರು, ಅದನ್ನೇನು ಕನ್ವರ್ಟ್ ಮಾಡೋ ನೆಸಿಟಿ ಇಲ್ಲ. 7 ಆಸ್ ಇಟ್ ಇಸ್ ಹಂಗೆ ಬರೀರಿ. 7 ಪೈಸಾ 7/100 ಮಾಡಿ ಈಸ್ ಈಕ್ವಲ್ ಟು 7.07 rupees. ಇದು 7 ಮಾಡಿ 7 ಬರೆದು ಬಿಡಿ. 7. ಸೊ ಯು ಹ್ಯಾವ್ ಟು ಕೀಪ್ 7 ಆಸ್ ಇಟ್ ಈಸ್. ದೆನ್ 7/100 ಅಂದ್ರೇನು? 0.07 ಅಥವಾ 0.07. 0.07ನ ಮತ್ತು 7 ಆ್ಯಡ್ ಮಾಡಿದ್ರೆ 7.07 ಬರೋದು. ಓಕೆ, ಡೈರೆಕ್ಟಾಗಿ ನಾವು ಬರೀಬೋದು. ನೆಕ್ಸ್ಟ್ ಥರ್ಡ್ ಒನ್. ಸೊ ಐ ವಿಲ್ ರೈಟ್ ಹಿಯರ್. ಸೊ ಒಂದ್ಸಲ ನೀಟಾಗಿ ನೋಡ್ಕೊಳ್ಳಿ ಇದನ್ನು. ಓಕೆ. ನೆಕ್ಸ್ಟ್ ಥರ್ಡ್ ಒನ್ 77 rupees 77 ಪೈಸಾ. 77 rupees 77 ಪೈಸೆ. ಇಲ್ಲಿ ನೋಡಿ, ಅದೇನೇ ಇರಲಿ ರುಪೀಸ್ ಇದು ಹೋಲ್ ನಂಬರ್ ಇದೆ. ಸೊ 77 ಆ್ಯಸ್ ಇಟ್ ಇಸ್ ಬರೆದು ಬಿಡಿ. ಇನ್ನು 77 ಪೈಸಾಗೆ 77 ಡಿವೈಡೆಡ್ ಬೈ 100 ಮಾಡಿ. ಸೊ 77/100 ವಿಚ್ ಈಸ್ ಈಕ್ವಲ್ ಟು 77.77 rupees. 77.77 rupees. ಓಕೆ. ನೆಕ್ಸ್ಟ್ ಫೋರ್ತ್ ಒನ್ 50 ಪೈಸಾ. ಫೋರ್ತ್ ಒನ್ನು 50 ಪೈಸಾ. ಸೊ 50 ಪೈಸಾನ 100 ರುಪೀಸ್ ಕನ್ವರ್ಟ್ ಮಾಡಬೇಕು. 50/100. ಸೊ ಮತ್ತೆ ಇದನ್ನು ಡೆಸಿಮಲ್ಸ್ ಕನ್ವರ್ಟ್ ಮಾಡಿ. ಸೊ 0.50 rupees. 0.50 rupees. ಓಕೆ. ನೆಕ್ಸ್ಟ್ ಲಾಸ್ಟ್ ಒನ್ ಫಿಫ್ತ್ ಒನ್ 235 ಪೈಸೆ. 235 ಪೈಸೆ. ಸೊ ಇದನ್ನು 235 ಪೈಸೆ ಅಂದರೆ ಎಷ್ಟು? ಫಸ್ಟ್ 200 ಪೈಸೆ ಅಂದರೆ 2 rupees. 100 ಪೈಸೆ ಈಸ್ ಈಕ್ವಲ್ ಟು 1 rupee. 200 ಪೈಸೆ 2 rupees. ಫಸ್ಟ್ ಅದನ್ನು 2 rupees 35 ಪೈಸೆ ಅಂತ ಕನ್ವರ್ಟ್ ಮಾಡ್ಕೊಳ್ಳಿ. 2 rupees 35 ಪೈಸೆ. ಸೊ 2 rupees ಮೀನ್ಸ್ 2. 35 ಅಂದರೆ 35 ಡಿವೈಡೆಡ್ ಬೈ 100. ಓಕೆ. ಸೊ ವಿಚ್ ಈಸ್ ಈಕ್ವಲ್ ಟು 2.35 rupees. 2.35 rupees. ಅಂಡರ್ಸ್ಟುಡ್? ಓಕೆ. ನೋಡಿ ಹೇಗೆ ರುಪೀಸ್ ಇಲ್ಲಿ ಪೈಸೆಯಿಂದ ರುಪೀಸ್ ಕನ್ವರ್ಟ್ ಮಾಡೋದು. ಸೊ 235 ಪೈಸೆನ ರುಪೀಸ್ ಕನ್ವರ್ಟ್ ಮಾಡಿದ್ರೆ 2.35 rupees ಆಯಿತು. ಅರ್ಥ ಆಯ್ತಾ? ಓಕೆ. ಸೊ ಇಲ್ಲಿ 5 ಪ್ರಾಬ್ಲಮ್ಸ್ ಇತ್ತು. ಫಸ್ಟ್ ಮೈನ್ 6 ಪ್ರಾಬ್ಲಮ್ಸ್ ಇತ್ತು. ಸೊ ನೋಡಿ ಒಂದು ಕಡೆಯಿಂದ ಇನ್ನೊಂದು ಸಲ. ಸೊ ತುಂಬ ಜಾಸ್ತಿ ಮಾಡಿ ನಿಮ್ಗೆ ಅರ್ಥ ಆಗಲ್ಲ ಅಂತ ಅನ್ಕೋತೀನಿ. ಸಾಕು, 2 ಮೈನ್ ಮಾಡಿದ್ದೀನಿ. ನೀಟಾಗಿ ನೋಡ್ಕೊಳ್ಳಿ ಇದನ್ನು. ಓಕೆ. ಲಿಸನ್.
ಸೊ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. 1-2-3 ಟೈಮ್ಸು ನೋಡಿರಿ ವಿಡಿಯೋನ. ಸೊ ನೆಕ್ಸ್ಟು ಬುಕ್ಸ್ ಇಟ್ಕೊಂಡು ನೀಟಾಗಿ ಬರ್ಕೊಳ್ಳಿ. ಅರ್ಥ ಆಯಿತಾ? ಓಕೆ, ಬರ್ಕೊಳ್ಳಿ. ಥ್ಯಾಂಕ್ ಯು.